ಟಿಕೆಟ್ ತಪ್ಪಿರೋ ಕಾರಣ ಅದು ತಮ್ಮ ಅಡ್ವಾಂಟೇಜ್ ಆಗುತ್ತೆ. ನೋಡಿ, ಚುನಾವಣೆಗಳಲ್ಲಿ ಯಾವುದು ನಮ್ಗೆ ಲಾಭ ಆಗುತ್ತೆ, ಯಾವುದು ನಷ್ಟ ಆಗುತ್ತೆ ಅನ್ನೋದು ನಾನು ಹೇಳಿದ್ದೀನಿ. ಚುನಾವಣೆಗಳಲ್ಲಿ ಅಥವಾ ರಾಜಕಾರಣದಲ್ಲಿ ಏನೆಲ್ಲ ಆಗಬಹುದು ಅನ್ನೋದನ್ನು ನಾವು ನೋಡಿದಾಗ ಪ್ರತಾಪ್ ಸಿಂಹ ನಮಗೆ ಒಂದು ಉದಾಹರಣೆ. ಅವ್ರಿಗೆ ಟಿಕೆಟ್ ಸಿಗುತ್ತೆ ಅನ್ನೋ ನಿರೀಕ್ಷೆ ನಮಗೂ ಇತ್ತು, ತಪ್ಪೋಯ್ತು. ಹಾಗಾಗಿ ಪ್ರತಾಪ್ ಸಿಂಹ ಅವರ ಜೊತೆಗೆ ಅನುಕಂಪ ನಮ್ದು ಯಾವತ್ತೂ ಇರುತ್ತೆ. ಯಾಕೆ ತಪ್ಪೋಯ್ತು ಅನ್ನೋದು ಉತ್ತರ ಅವರೇ ಕೊಡಬೇಕಾಗುತ್ತೆ. ನಾನು ಅನುಕಂಪ ಇದೆ ಅಂತೆ, ಲಾಭ ಬರಬೇಕಾಗ ಕೊಡ್ಬೇಕಾದ್ರೆ ಯಾರು ಅವ್ರು ಕೊಡ್ತಾರೆ. ನಿರೀಕ್ಷೆ ಇಟ್ಕೊಂಡಿದ್ದೀವಿ. ನಾನು ಎಲ್ಲರ ಜೊತೆ ಸಹೋದರ ಭಾವನೆಯಿಂದಲೇ ನಾನು ನಡ್ಕೊಂಡಿರುವಂಥದ್ದು, ವರ್ತಿಸ್ಕೊಂಡಿರುವಂಥದ್ದು. ನನ್ನಲ್ಲಿ ಯಾವುದೇ ಸಂದರ್ಭದಲ್ಲಿ ನನಗೆ ಶತ್ರುಗಳು ಯಾರೂ ಇಲ್ಲ. ಪ್ರತಾಪ್ ಸಿಂಹ ನಾನು ಆ ಹೇಳಿಕೆ ಕೊಟ್ಟ ಮೇಲೆ ಥ್ಯಾಂಕ್ ಯು ಅಣ್ಣ ಅಂದ್ಬಿಟ್ಟು ಟ್ವಿಟರ್ ಮೂಲಕ ನನಗೆ ಕೃತಜ್ಞತೆಗಳನ್ನ ಸಲ್ಲಿಸಿದ್ದಾರೆ. ಆ ಕಾರಣಕ್ಕಾಗಿ ಅದರಿಂದ ನಮಗೆ ಲಾಭ ಆಗುತ್ತೋ ನಷ್ಟ ಆಗುತ್ತೋ ಅನ್ನೋದು ನಾನು ಪರಿಗಣಿಸಲ್ಲ. ಆದರೆ ಒಂದು ಪ್ರತಾಪ್ ಸಿಂಹನ ಜೊತೆಗೆ ಅನ್ಯಾಯ ಆಗಿರುವಂಥದ್ದು ನಾವು ಹೇಳ್ತೇವೆ. ಇಲ್ಲ, ನನ್ನ ಅನುಕಂಪ ಅವನ ಜೊತೆ ಇದೆ ಯಾವತ್ತೂ. ನೀವು ಅವ್ರನ್ನ ಕಾಂಗ್ರೆಸ್ಗೆ ಕರ್ಕೊಂಡ್ಬರೋದಕ್ಕೆ ಬಹಳ ಪ್ರಯತ್ನ ಪಟ್ರಿ. ನೋಡಿ, ಇದು ಬಾಡಿಗೆ ಮನೆ ಅಲ್ಲ. ಪಕ್ಷಗಳ ಸಿದ್ಧಾಂತಗಳನ್ನು ಅವರು ಒಪ್ಕೊಂಡ್ರೆ ನಾವು ಕರ್ಕೋಬಹುದು. ಇಲ್ಲ, ನಾನು ಕರೆದಿಲ್ಲ. ನಾನಂತ ಕೆಲಸ ಮಾಡಕ್ಕೆ ನನ್ನ ಹತ್ರ ಇರೋಂಥವ್ರಿಗೆ ನಾವು ಸ್ಥಾನಮಾನ ಕೊಡೋಕ್ಕಾಗ್ತಾಯಿಲ್ಲ. ಹೊರಗಿದ್ದು ಕರ್ಕೊಂಡು ಬಂದು ಏನು ಮಾಡಲಿ? ನೀವು ಅಂತಾನೆ ಅಲ್ಲ, ನಿಮ್ಮ ಪಕ್ಷ ಇಲ್ಲ ಪ್ರತಾಪ ಸಿಂಹ ಅವರನ್ನ ಕರೀಲಿಕ್ಕೆ ಪ್ರಯತ್ನ ಪಟ್ಟಿದ್ದು ನಿಜನಾ? ಇಲ್ಲ, ನಾವು ಅಂತ ಕೆಲಸ ಮಾಡಿ ಪ್ರತಾಪ್ ಸಿಂಹ ಏನು ಹೇಳಕ್ ಇಲ್ಲ. ಇಲ್ಲ, ನೋಡಿ, ಚುನಾವಣೆಗಳಲ್ಲಿ ಏನು ಬೇಕಾದ್ರೂ ಆಗಬಹುದು. ಇಲ್ಲ, ನನಗಲ್ಲ, ನಾನು ಮತ ಯಾಚನೆ ಮಾಡುವಂಥದ್ದು. ನಾನು ಅಂಥ ಭ್ರಮೆನಲ್ಲಿ ಕೂತ್ಕೊಳ್ಳಲ್ಲ. ನೋಡಿ, ಪ್ರತಾಪ್ ಸಿಂಹ ಅವರಿಂದ ನಮ್ಮ ನಿರೀಕ್ಷೆ ಏನಿತ್ತು ಅದರ ತಕ್ಕಂತೆ ಕೆಲಸ ಆಗಿರ್ತಾ ಇದ್ರೆ ಆ ಮತಗಳು ಬರಲ್ಲ ಅಂತ ಹೇಳ್ತಾ ಇದ್ವಿ. ಅವರಿಂದನೂ ಲೋಪಗಳಾಗಿರೋದ್ರಿಂದ ಆ ಮತಗಳಾದರೂ ಬಂದೇ ಬರುತ್ತೆ ನಮಗೆ. ಖಂಡಿತ ಒಳ ಒಪ್ಪಂದ BJP ಜೊತೆ ಏನಿತ್ತು ಅಂತ ನಾವೆಲ್ಲರೂ ಸಾಕ್ಷಿಯಾಗಿ ನೋಡಿದ್ದೇವೆ. ಅದು ಆಗ್ತಾ ಇರಲಿಲ್ಲ ಅಂದರೆ ವಿಶ್ವನಾಥ್ ಅವರು ಸೋಲ್ತಾ ಇರಲಿಲ್ಲ, ವಿಜಯಶಂಕರ್ ಅವರು ಸೋಲ್ತಾ ಇರಲಿಲ್ಲ. ಆ ಒಪ್ಪಂದ ಒಳ ಏಟು ಏನಿತ್ತು ಅನ್ನೋದು ಈಗ ಬಹಿರಂಗವಾಗಿ ಆಗಿರೋದ್ರಿಂದ ನಾವು ನಮ್ಮ ಕೆಲಸ ನಾವು ಮಾಡ್ತೀವಿ. ನೋಡಿ, ಎರಡೂ ರಾಜಕೀಯ ಪಕ್ಷಗಳು ಒಂದಾಗಿರುವಂಥದ್ದು ಅವರ ಸಿದ್ಧಾಂತದ ವಿರುದ್ಧ ಆಗಿದ್ರು ಆ ನಷ್ಟ ಏನಾಗುತ್ತೋ ಅದರ ಲಾಭ ನಾವು ಪಡ್ಕೊಳ್ಳೋಕೆ ನಾವು ಸಿದ್ಧರಾಗಿದ್ದೇವೆ. ಇಲ್ಲ, ನಾವು ಯಾವತ್ತೂ ಒಂದಾಗಿರಲಿಲ್ಲ. ಹೊಂದಾಣಿಕೆ ಮಾಡಿಕೊಂಡಿದ್ರು ಕೂಡ ಅದು ಒಂದಾಗಿರಲಿಲ್ಲ. ಆದರೆ ಒಂದು ನಾನು ಹೇಳ್ತೇನೆ, BJP ಮತ್ತು ಜಾತ್ಯತೀತ ಜನತಾದಳದ ಮೈತ್ರಿ ಹೊಂದಾಣಿಕೆ ಇದೇನು ಹೊಸದೇನಲ್ಲ ನಮಗೆ. 2014, 2019ರಲ್ಲಿ